ಎಸ್ ನಮ್ಮ ಜೊತೆ ಈಗ ಬಿಜೆಪಿ ಮಾಜಿ ಶಾಸಕ ಪಿ ರಾಜು ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆಗ್ತಿದೆ, ಮತ್ತೊಂದು ಕಡೆ ಹಲವಾರು ವಿಷಯಗಳು ಬೆಳಕಿಗೆ ಬರ್ತಿದೆ. ನೀವು ಈ ಒಂದು ಸಮಾವೇಶಕ್ಕೆ ಭಾಗಿಯಾಗಿದ್ದಾರೆ ಸರ್, ಏನು ಹೇಳ್ತೀರಿ ಸರ್ ಈ ಒಂದು ಎಲ್ಲ ಷಡ್ಯಂತ್ರ ವಿಚಾರವಾಗಿ ಅಂತ? ಮೊದಲನೇದಾಗಿ ಈ ಪ್ರಕರಣವನ್ನು ಸುಳ್ಳು ಸೃಷ್ಟಿಸಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅದನ್ನು ಸತ್ಯ ಅನ್ನೋ ರೀತಿ ಬಿಂಬಿಸಿ ಮಾಡೋದರ ಹಿಂದೆ ಕೇವಲ ಕರ್ನಾಟಕದ ಕೆಲವು ಕಿಡಿಗೇಡಿಗಳು ಇದ್ದಾರೆ ಅಂತ ಹೇಳಿ ನನಗನ್ಸೋದಿಲ್ಲ. ಇದರ ಹಿಂದೆ ಅಂತಾರಾಷ್ಟ್ರೀಯ ಜಾಲ ಇದೆ. ಇದಕ್ಕೆ ಶಕ್ತಿಯನ್ನು ತುಂಬುವಂತಹ ಕೆಲಸ ಈ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಿದೆ. ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರುವಂತಹ ಲೆಫ್ಟಿಸ್ಟ್ ವಿಚಾರಧಾರೆಯ ಜನರು ಏನಿದ್ದಾರೆ, ನನಗೆ ಅನ್ಸತ್ತೆ ಮುಖ್ಯಮಂತ್ರಿಯ ಕಾರ್ಯಾಲಯದಲ್ಲಿನೇ ಇಂತಹ ಷಡ್ಯಂತ್ರದ ಪಾಲುದಾರಿಕೆ ಇರುವಂತಹ ವ್ಯಕ್ತಿಗಳು ಅಲ್ಲಿದ್ದಾರೆ. ಇವತ್ತು ಕಾನೂನಾತ್ಮಕವಾಗಿ SITಯನ್ನು ಸ್ಥಾಪನೆ ಮಾಡಿದ ತಕ್ಷಣ ನಾವು ಸ್ವಾಗತ ಮಾಡಿದ್ವಿ. ಯಾಕೆ ಅಂದರೆ ನಾವು ವಿರೋಧ ಮಾಡಿದ ತಕ್ಷಣ ಮತಾಂಧರು ಅಂತ ಹೇಳಿ ನಮ್ಮನ್ನು ಬಿಂಬಿಸುವಂತಹ ಷಡ್ಯಂತ್ರ ಇತ್ತು ಅಂತ. ಆದರೆ SITಯನ್ನು ಸ್ವಾಗತ ಮಾಡಿದ್ವಿ ಅಂದ ತಕ್ಷಣ SIT ಮಾಡಿರುವಂತಹ ಎಲ್ಲೋ ತಪ್ಪುಗಳನ್ನು ನಾವು ಒಪ್ಕೊಂಡಿದ್ದೀವಿ ಅಂತ ಅಲ್ಲ. ಒಂದು ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಹೇಗೆ ಇರಬೇಕು ಅಂತ ಹೇಳಿ CRPC ಹೇಳುತ್ತೆ, BNS ಹೇಳುತ್ತೆ. ಈ ಒಟ್ಟಾರೆ ಪ್ರಕರಣವನ್ನು ಈ ಸರ್ಕಾರ, ಗೃಹ ಇಲಾಖೆ, ಪೊಲೀಸ್ ಇಲಾಖೆ ನಿಭಾಯಿಸಿದ್ದನ್ನು ನೋಡಿದಾಗ ಇವರು ಎಲ್ಲಿಯೂ ಕೂಡ ಕಾನೂನು ಪ್ರಕ್ರಿಯೆಯನ್ನು ಎಲ್ಲಿಯೂ ಕೂಡ ಪಾಲಿಸಿಲ್ಲ. ಅಂದರೆ ಇನ್ವೆಸ್ಟಿಗೇಷನನ್ನು ಯಾವ ಕ್ಷಣದಿಂದ ಪ್ರಾರಂಭ ಮಾಡಬೇಕಿತ್ತು ಆ ದಾರಿಯನ್ನೇ ತಪ್ಪಿದ್ದಾರೆ. CRPCಯ ಎನಿ ಪೊಲೀಸ್ ಆಫೀಸರ್, SIT ಮುಖ್ಯಸ್ಥರಿಗೆ ನಾನು ಪ್ರಶ್ನೆಯನ್ನು ಮಾಡ್ತಾನೆ, ನೀವು BNS ಪ್ರೊಸೀಜರನ್ನು ಫಾಲೋ ಮಾಡಿದ್ದೀರಾ? CRPC ಪ್ರೊಸೀಜರನ್ನು ಫಾಲೋ ಮಾಡಿದ್ದೀರಾ? ಒಂದು ಕಾಗ್ನೈಸಬಲ್ ಅಫೆನ್ಸ್ ನಡೆದಿದೆ ಅಂತ ಹೇಳಿ ಬಂದಾಗ ಎಕ್ಸುಮೇಷನ್ ಮಾಡಲಿಕ್ಕೆ CRPC ಅಥವಾ BNS ಯಾರಿಗೆ ಅಧಿಕಾರ ಕೊಟ್ಟಿದೆ? ಇಷ್ಟು ಪಿ ರಾಜು ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆ ಈಗ ಬಿಜೆಪಿ ಮಾಜಿ ಶಾಸಕ ಪಿ ರಾಜು ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆಗ್ತಿದೆ, ಮತ್ತೊಂದು ಕಡೆ ಹಲವಾರು ವಿಷಯಗಳು ಬೆಳಕಿಗೆ ಬರ್ತಿದೆ. ನೀವು ಈ ಒಂದು ಸಮಾವೇಶಕ್ಕೆ ಭಾಗಿಯಾಗಿದ್ದಾರೆ ಸರ್, ಏನು ಹೇಳ್ತೀರಿ ಸರ್ ಈ ಒಂದು ಎಲ್ಲ ಷಡ್ಯಂತ್ರ ವಿಚಾರವಾಗಿ ಅಂತ? ಮೊದಲನೇದಾಗಿ ಈ ಪ್ರಕರಣವನ್ನು ಸುಳ್ಳು ಸೃಷ್ಟಿಸಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅದನ್ನು ಸತ್ಯ ಅನ್ನೋ ರೀತಿ ಬಿಂಬಿಸಿ ಮಾಡೋದರ ಹಿಂದೆ ಕೇವಲ ಕರ್ನಾಟಕದ ಕೆಲವು ಕಿಡಿಗೇಡಿಗಳು ಇದ್ದಾರೆ ಅಂತ ಹೇಳಿ ನನಗನ್ಸೋದಿಲ್ಲ. ಇದರ ಹಿಂದೆ ಅಂತಾರಾಷ್ಟ್ರೀಯ ಜಾಲ ಇದೆ. ಇದಕ್ಕೆ ಶಕ್ತಿಯನ್ನು ತುಂಬುವಂತಹ ಕೆಲಸ ಈ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಿದೆ. ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರುವಂತಹ ಲೆಫ್ಟಿಸ್ಟ್ ವಿಚಾರಧಾರೆಯ ಜನರು ಏನಿದ್ದಾರೆ, ನನಗೆ ಅನ್ಸತ್ತೆ ಮುಖ್ಯಮಂತ್ರಿಯ ಕಾರ್ಯಾಲಯದಲ್ಲಿನೇ ಇಂತಹ ಷಡ್ಯಂತ್ರದ ಪಾಲುದಾರಿಕೆ ಇರುವಂತಹ ವ್ಯಕ್ತಿಗಳು ಅಲ್ಲಿದ್ದಾರೆ. ಇವತ್ತು ಕಾನೂನಾತ್ಮಕವಾಗಿ SITಯನ್ನು ಸ್ಥಾಪನೆ ಮಾಡಿದ ತಕ್ಷಣ ನಾವು ಸ್ವಾಗತ ಮಾಡಿದ್ವಿ. ಯಾಕೆ ಅಂದರೆ ನಾವು ವಿರೋಧ ಮಾಡಿದ ತಕ್ಷಣ ಮತಾಂಧರು ಅಂತ ಹೇಳಿ ನಮ್ಮನ್ನು ಬಿಂಬಿಸುವಂತಹ ಷಡ್ಯಂತ್ರ ಇತ್ತು ಅಂತ. ಆದರೆ SITಯನ್ನು ಸ್ವಾಗತ ಮಾಡಿದ್ವಿ ಅಂದ ತಕ್ಷಣ SIT ಮಾಡಿರುವಂತಹ ಎಲ್ಲೋ ತಪ್ಪುಗಳನ್ನು ನಾವು ಒಪ್ಕೊಂಡಿದ್ದೀವಿ ಅಂತ ಅಲ್ಲ. ಒಂದು ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಹೇಗೆ ಇರಬೇಕು ಅಂತ ಹೇಳಿ CRPC ಹೇಳುತ್ತೆ, BNS ಹೇಳುತ್ತೆ. ಈ ಒಟ್ಟಾರೆ ಪ್ರಕರಣವನ್ನು ಈ ಸರ್ಕಾರ, ಗೃಹ ಇಲಾಖೆ, ಪೊಲೀಸ್ ಇಲಾಖೆ ನಿಭಾಯಿಸಿದ್ದನ್ನು ನೋಡಿದಾಗ ಇವರು ಎಲ್ಲಿಯೂ ಕೂಡ ಕಾನೂನು ಪ್ರಕ್ರಿಯೆಯನ್ನು ಎಲ್ಲಿಯೂ ಕೂಡ ಪಾಲಿಸಿಲ್ಲ. ಅಂದರೆ ಇನ್ವೆಸ್ಟಿಗೇಷನನ್ನು ಯಾವ ಕ್ಷಣದಿಂದ ಪ್ರಾರಂಭ ಮಾಡಬೇಕಿತ್ತು ಆ ದಾರಿಯನ್ನೇ ತಪ್ಪಿದ್ದಾರೆ. CRPCಯ ಎನಿ ಪೊಲೀಸ್ ಆಫೀಸರ್, SIT ಮುಖ್ಯಸ್ಥರಿಗೆ ನಾನು ಪ್ರಶ್ನೆಯನ್ನು ಮಾಡ್ತಾನೆ, ನೀವು BNS ಪ್ರೊಸೀಜರನ್ನು ಫಾಲೋ ಮಾಡಿದ್ದೀರಾ? CRPC ಪ್ರೊಸೀಜರನ್ನು ಫಾಲೋ ಮಾಡಿದ್ದೀರಾ? ಒಂದು ಕಾಗ್ನೈಸಬಲ್ ಅಫೆನ್ಸ್ ನಡೆದಿದೆ ಅಂತ ಹೇಳಿ ಬಂದಾಗ ಎಕ್ಸುಮೇಷನ್ ಮಾಡಲಿಕ್ಕೆ CRPC ಅಥವಾ BNS ಯಾರಿಗೆ ಅಧಿಕಾರ ಕೊಟ್ಟಿದೆ? ಇಷ್ಟು ಪಿ ರಾಜು ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆ ಈಗ ಬಿಜೆಪಿ ಮಾಜಿ ಶಾಸಕ ಪಿ ರಾಜು ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆಗ್ತಿದೆ, ಮತ್ತೊಂದು ಕಡೆ ಹಲವಾರು ವಿಷಯಗಳು ಬೆಳಕಿಗೆ ಬರ್ತಿದೆ. ನೀವು ಈ ಒಂದು ಸಮಾವೇಶಕ್ಕೆ ಭಾಗಿಯಾಗಿದ್ದಾರೆ ಸರ್, ಏನು ಹೇಳ್ತೀರಿ ಸರ್ ಈ ಒಂದು ಎಲ್ಲ ಷಡ್ಯಂತ್ರ ವಿಚಾರವಾಗಿ ಅಂತ? ಮೊದಲನೇದಾಗಿ ಈ ಪ್ರಕರಣವನ್ನು ಸುಳ್ಳು ಸೃಷ್ಟಿಸಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅದನ್ನು ಸತ್ಯ ಅನ್ನೋ ರೀತಿ ಬಿಂಬಿಸಿ ಮಾಡೋದರ ಹಿಂದೆ
ಕೇವಲ ಕರ್ನಾಟಕದ ಕೆಲವು ಕಿಡಿಗೇಡಿಗಳು ಇದ್ದಾರೆ ಅಂತ ಹೇಳಿ ನನಗನ್ಸೋದಿಲ್ಲ. ಇದರ ಹಿಂದೆ ಅಂತಾರಾಷ್ಟ್ರೀಯ ಜಾಲ ಇದೆ. ಇದಕ್ಕೆ ಶಕ್ತಿಯನ್ನು ತುಂಬುವಂತಹ ಕೆಲಸ ಈ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಿದೆ. ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರುವಂತಹ ಲೆಫ್ಟಿಸ್ಟ್ ವಿಚಾರಧಾರೆಯ ಜನರು ಏನಿದ್ದಾರೆ, ನನಗೆ ಅನ್ಸತ್ತೆ ಮುಖ್ಯಮಂತ್ರಿಯ ಕಾರ್ಯಾಲಯದಲ್ಲಿನೇ ಇಂತಹ ಷಡ್ಯಂತ್ರದ ಪಾಲುದಾರಿಕೆ ಇರುವಂತಹ ವ್ಯಕ್ತಿಗಳು ಅಲ್ಲಿದ್ದಾರೆ. ಇವತ್ತು ಇವನ್ ಕಾನೂನಾತ್ಮಕವಾಗಿ SITಯನ್ನು ಸ್ಥಾಪನೆ ಮಾಡಿದ ತಕ್ಷಣ ನಾವು ಸ್ವಾಗತ ಮಾಡಿದ್ವಿ. ಯಾಕೆ ಅಂದರೆ ನಾವು ವಿರೋಧ ಮಾಡಿದ ತಕ್ಷಣ ಮತಾಂಧರು ಅಂತ ಹೇಳಿ ನಮ್ಮನ್ನು ಬಿಂಬಿಸುವಂತಹ ಷಡ್ಯಂತ್ರ ಇತ್ತು ಅಂತ. ಆದರೆ SITಯನ್ನು ಸ್ವಾಗತ ಮಾಡಿದ್ವಿ ಅಂದ ತಕ್ಷಣ SIT ಮಾಡಿರುವಂತಹ ಎಲ್ಲೋ ತಪ್ಪುಗಳನ್ನು ನಾವು ಒಪ್ಕೊಂಡಿದ್ದೀವಿ ಅಂತ ಅಲ್ಲ. ಒಂದು ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಹೇಗೆ ಇರಬೇಕು ಅಂತ ಹೇಳಿ CRPC ಹೇಳುತ್ತೆ, BNS ಹೇಳುತ್ತೆ. ಈ ಒಟ್ಟಾರೆ ಪ್ರಕರಣವನ್ನ ಈ ಸರ್ಕಾರ, ಗೃಹ ಇಲಾಖೆ, ಪೊಲೀಸ್ ಇಲಾಖೆ ನಿಭಾಯಿಸಿದ್ದನ್ನ ನೋಡಿದಾಗ ಇವರು ಎಲ್ಲಿಯೂ ಕೂಡ ಕಾನೂನು ಪ್ರಕ್ರಿಯೆಯನ್ನ ಎಲ್ಲಿಯೂ ಕೂಡ ಪಾಲಿಸಿಲ್ಲ. ಅಂದ್ರೆ ಇನ್ವೆಸ್ಟಿಗೇಷನ್ ಅನ್ನ ಯಾವ ಕ್ಷಣದಿಂದ ಪ್ರಾರಂಭ ಮಾಡಬೇಕಿತ್ತು ಆ ದಾರಿಯನ್ನೇ ತಪ್ಪಿದ್ದಾರೆ. CRPCಯ ಎನಿ ಪೊಲೀಸ್ ಆಫೀಸರ್, SIT ಮುಖ್ಯಸ್ಥರಿಗೆ ನಾನು ಪ್ರಶ್ನೆಯನ್ನ ಮಾಡ್ತಾನೆ, ನೀವು BNS ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ದೀರಾ? CRPC ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ದೀರಾ? ಒಂದು ಕಾಗ್ನೈಸಬಲ್ ಅಫೆನ್ಸ್ ನಡೆದಿದೆ ಅಂತ ಹೇಳಿ ಬಂದಾಗ ಎಕ್ಸುಮೇಷನ್ ಮಾಡಲಿಕ್ಕೆ CRPC ಅಥವಾ BNS ಯಾರಿಗೆ ಅಧಿಕಾರ ಕೊಟ್ಟಿದೆ? ಇದಿಷ್ಟು ಪಿ ರಾಜು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ BJP ಮಾಜಿ ಶಾಸಕ ಪಿ ರಾಜು ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆಗ್ತಿದೆ, ಮತ್ತೊಂದು ಕಡೆ ಹಲವಾರು ವಿಷಯಗಳು ಬೆಳಕಿಗೆ ಬರ್ತಿದೆ. ನೀವು ಈ ಒಂದು ಸಮಾವೇಶಕ್ಕೆ ಭಾಗಿಯಾಗಿದ್ದಾರೆ ಸರ್, ಏನು ಹೇಳ್ತೀರಿ ಸರ್ ಈ ಒಂದು ಎಲ್ಲ ಷಡ್ಯಂತ್ರ ವಿಚಾರವಾಗಿ ಅಂತ? ಮೊದಲನೇದಾಗಿ ಈ ಪ್ರಕರಣವನ್ನ ಸುಳ್ಳು ಸೃಷ್ಟಿಸಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅದನ್ನು ಸತ್ಯ ಅನ್ನೋ ರೀತಿ ಬಿಂಬಿಸಿ ಮಾಡೋದ್ರ ಹಿಂದೆ ಕೇವಲ ಕರ್ನಾಟಕದ ಕೆಲವು ಕಿಡಿಗೇಡಿಗಳು ಇದ್ದಾರೆ ಅಂತ ಹೇಳಿ ನನಗನ್ಸೋದಿಲ್ಲ. ಇದರ ಹಿಂದೆ ಅಂತಾರಾಷ್ಟ್ರೀಯ ಜಾಲ ಇದೆ. ಇದಕ್ಕೆ ಶಕ್ತಿಯನ್ನು ತುಂಬುವಂತಹ ಕೆಲಸ ಈ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಿದೆ. ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರುವಂತಹ ಲೆಫ್ಟಿಸ್ಟ್ ವಿಚಾರಧಾರೆಯ ಜನರು ಏನಿದ್ದಾರೆ, ನನಗೆ ಅನ್ಸತ್ತೆ ಮುಖ್ಯಮಂತ್ರಿಯ ಕಾರ್ಯಾಲಯದಲ್ಲಿನೇ ಇಂತಹ ಷಡ್ಯಂತ್ರದ ಪಾಲುದಾರಿಕೆ ಇರುವಂತಹ ವ್ಯಕ್ತಿಗಳು ಅಲ್ಲಿದ್ದಾರೆ. ಇವತ್ತು ಇವನ್ ಕಾನೂನಾತ್ಮಕವಾಗಿ SITಯನ್ನು ಸ್ಥಾಪನೆ ಮಾಡಿದ ತಕ್ಷಣ ನಾವು ಸ್ವಾಗತ ಮಾಡಿದ್ವಿ. ಯಾಕೆ ಅಂದರೆ ನಾವು ವಿರೋಧ ಮಾಡಿದ ತಕ್ಷಣ ಮತಾಂಧರು ಅಂತ ಹೇಳಿ ನಮ್ಮನ್ನು ಬಿಂಬಿಸುವಂತಹ ಷಡ್ಯಂತ್ರ ಇತ್ತು ಅಂತ. ಆದರೆ SITಯನ್ನು ಸ್ವಾಗತ ಮಾಡಿದ್ವಿ ಅಂದ ತಕ್ಷಣ SIT ಮಾಡಿರುವಂತಹ ಎಲ್ಲೋ ತಪ್ಪುಗಳನ್ನು ನಾವು ಒಪ್ಕೊಂಡಿದ್ದೀವಿ ಅಂತ ಅಲ್ಲ. ಒಂದು ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಹೇಗೆ ಇರಬೇಕು ಅಂತ ಹೇಳಿ CRPC ಹೇಳುತ್ತೆ, BNS ಹೇಳುತ್ತೆ. ಈ ಒಟ್ಟಾರೆ ಪ್ರಕರಣವನ್ನ ಈ ಸರ್ಕಾರ, ಗೃಹ ಇಲಾಖೆ, ಪೊಲೀಸ್ ಇಲಾಖೆ ನಿಭಾಯಿಸಿದ್ದನ್ನ ನೋಡಿದಾಗ ಇವರು ಎಲ್ಲಿಯೂ ಕೂಡ ಕಾನೂನು ಪ್ರಕ್ರಿಯೆಯನ್ನ ಎಲ್ಲಿಯೂ ಕೂಡ ಪಾಲಿಸಿಲ್ಲ. ಅಂದ್ರೆ ಇನ್ವೆಸ್ಟಿಗೇಷನ್ ಅನ್ನ ಯಾವ ಕ್ಷಣದಿಂದ ಪ್ರಾರಂಭ ಮಾಡಬೇಕಿತ್ತು ಆ ದಾರಿಯನ್ನೇ ತಪ್ಪಿದ್ದಾರೆ. CRPCಯ ಎನಿ ಪೊಲೀಸ್ ಆಫೀಸರ್, SIT ಮುಖ್ಯಸ್ಥರಿಗೆ ನಾನು ಪ್ರಶ್ನೆಯನ್ನ ಮಾಡ್ತಾನೆ, ನೀವು BNS ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ದೀರಾ? CRPC ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ದೀರಾ? ಒಂದು ಕಾಗ್ನೈಸಬಲ್ ಅಫೆನ್ಸ್ ನಡೆದಿದೆ ಅಂತ ಹೇಳಿ ಬಂದಾಗ ಎಕ್ಸುಮೇಷನ್ ಮಾಡಲಿಕ್ಕೆ CRPC ಅಥವಾ BNS ಯಾರಿಗೆ ಅಧಿಕಾರ ಕೊಟ್ಟಿದೆ? ಇದಿಷ್ಟು ಪಿ ರಾಜು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.